ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲ ಪುರಾತರ ಶ್ರೀಚರಣಕ್ಕೆ ಇಲ್ಲಿದ್ದ ಶರಣೆಂದರ ಸಾಲದೆ, ಬಸವ ಬಸವಪ್ಪ ಬಸವಯ್ಯ ಶರಣೆಂದರ ಸಾಲದೆ, ಎಲ್ಲರ ಹೃದಯ ಕಮಲದಲ್ಲಿ ಜ್ಯೋತಿಯಂತೆ ಬೆಳಗುತ್ತಿಪ್ಪ ಮಹಾಮಹಿಮನಾಗಿ ಎನಗಿದೆ ದಿವ್ಯ ಮಂತ್ರ ಬಸವಪ್ರಿಯ ಕೂಡಲ ಚನ್ನ ಸಂಗಮ ದೇವ. ಆತ್ಮೀಯ ಶರಣ ಬಂಧುಗಳೇ, ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ. ನಾವಿಂದು 2025 ಜನವರಿ 1 ತಮ್ಮೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳೊಂದಿಗೆ ಇಂದು ನಮ್ಮ ತಡೋಳ ನ್ಯಾಷನಲ್ ಹೈವೇ ರಾಷ್ಟ್ರೀಯ ಹೆದ್ದಾರಿ 65ರಲ್ಲಿ ನಮ್ಮ ಉಮನಾಬಾದ್ನ ಶರಣರಾಗಿರ್ತಕ್ಕಂಥ ಶರಣೆ ಪುಷ್ಪವತಿ, ಶರಣರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ನಿಲ್ಕಂಠಿ ಅವರು ಈ ಒಂದು ತಡೋಳ ಗ್ರಾಮದ ಮುಂದೆ ಬರ್ತಕ್ಕಂಥ ರಾಷ್ಟ್ರೀಯ ಹೆದ್ದಾರಿ 65ರಲ್ಲಿ ಬರ್ತಕ್ಕಂಥ ತಮ್ಮ ಹೊಲದಲ್ಲಿ 12ನೇ ಶತಮಾನದಲ್ಲಿ ವಿಶ್ವಗುರು ಬಸವಣ್ಣನವರ ಆಪ್ತ ಕಾರ್ಯದರ್ಶಿ ಆಗಿರ್ತಕ್ಕಂಥ ಮಹಾಜ್ಞಾನಿ ಆಗಿರ್ತಕ್ಕಂಥ ನಿಜ ಸುಖಿ ಆಗಿರ್ತಕ್ಕಂಥ ಶರಣ ಅಡಪದ ಅಪ್ಪಣ್ಣನವರ ಮತ್ತು ಅವರ ಧರ್ಮಪತ್ನಿ ನಿಜಮುಕ್ತಿ ಆಗಿರ್ತಕ್ಕಂಥ ಲಿಂಗಾಂಗಯೋಗಿ ಲಿಂಗಮ್ಮ ತಾಯಿಯವರ ಒಂದು ಭವ್ಯ ದಿವ್ಯವಾಗಿರ್ತಕ್ಕಂಥ ವಚನ ಪುರುಷ ಕಟ್ಟೆಯನ್ನ ಇವತ್ತು ಅವರ ಹೊಲದಲ್ಲಿ ನೂತನವಾಗಿ ನಮ್ಮ ಪರಮ ಪೂಜ್ಯರಾಗಿರ್ತಕ್ಕಂಥ ಅನುಭವ ಮಂಟಪದ ಸಚೇತಕ ಶಕ್ತಿ ಆಗಿರ್ತಕ್ಕಂಥ ಶಿವಾನಂದ ಅಪ್ಪಗಳ ಅಮೃತ ಹಸ್ತದಿಂದ ಈ ವಚನ ಪುರುಷ ಕಟ್ಟೆಯನ್ನ ಇವತ್ತು ಲೋಕಾರ್ಪಣೆಯನ್ನ ಮಾಡಿಸಿದ್ದಾರೆ. ಹಾಗಾಗಿ ಇದು ಬಹಳ ಪವಿತ್ರವಾಗಿರ್ತಕ್ಕಂಥ ಒಂದು ಜಾಗ. ಪರಿಧಾವಿ ಎಂಬ ಸಂವತ್ಸರದಲ್ಲಿ ಒಬ್ಬರು ಉಳಿಯದಾಗೆ, ಅಂದ್ರೆ 2032ರಲ್ಲಿ ಒಬ್ಬರು ಉಳಿಯದಾಗೆ ಎಲ್ಲ ಶರಣರು ಬರ್ತಾರೆ. ಕಲ್ಯಾಣ ಎಂಬುದು ಗತವೈಭವದಿಂದ ಮೆರೆಯುತ್ತದೆ ಅಂತ ಅನ್ನುವ ಒಂದು ಸಾಂಕೇತಿಕವಾಗಿ ಈಗ ಅಲ್ಲೆಲ್ಲೇ ಶರಣರು ಒಂದು ಉದ್ಭವಿಸ್ತಕ್ಕಂಥ ಒಂದು ಇದನ್ನ ನೋಡಿದ್ರೆ ನಿಜಕ್ಕೂ ಸಹಿತ ಬಹಳ ಆನಂದ ಆಗ್ತದೆ. ಆ ಶರಣರು ಬರೆದಿರ್ತಕ್ಕಂಥ ಒಂದು ಕಾಲಜ್ಞಾನ ಇವತ್ತು ಸತ್ಯವಾಗ್ತಾ ಇದೆ ಅಂತ ತಿಳ್ಕೊಂಡು ನಾವು ಅನ್ಕೊಳ್ತಾ ಇದ್ವಿ. ಸುಂದರವಾಗಿರ್ತಕ್ಕಂಥ ಒಂದು ನಿಸರ್ಗರಮ್ಯವಾಗಿರ್ತಕ್ಕಂಥ ಈ ಒಂದು ಹೊಲದಲ್ಲಿ ಇವತ್ತು ಅಪ್ಪಣ್ಣನವರ ಮತ್ತು ಲಿಂಗಮ್ಮ ತಾಯಿಯವರ ವಚನ ಪುರುಷ ಕಟ್ಟೆ ನೋಡಿ, ಎಂತ ವಿನೂತನವಾಗಿರ್ತಕ್ಕಂಥ ಒಂದು ಸಂದರ್ಭಗಳು. ಬೇರೆ ಯಾರೋ ತಮ್ಮ ಹೊಲದಲ್ಲಿ ಯಾವ್ದಾವುದೋ ದೇವಸ್ಥಾನಗಳನ್ನ ಕಟ್ಟಿ ಅಲ್ಲಿ ಮಾಡಬಾರದ ಅನಾಚಾರಗಳನ್ನ ಮೂಢನಂಬಿಕೆಗಳನ್ನ ಮಾಡಿ ಜನಗಳನ್ನ ಅಜ್ಞಾನದಲ್ಲಿ ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ನಮ್ಮ ಶರಣರು ತಮ್ಮ ಹೊಲದಲ್ಲಿ ಸಂಕಲ್ಪವನ್ನ ಮಾಡಿಕೊಂಡು ಇವತ್ತು ಶರಣರನ್ನ ಮೆರೆಸ್ತಕ್ಕಂಥ ಒಂದು ಕಾರ್ಯವನ್ನ ಮಾಡ್ತಾ ಇದಲ್ಲ, ಇದು ನಿಜಕ್ಕೂ ಸಹಿತ ಅಭಿನಂದನೆಯ ಒಂದು ಕಾರ್ಯ ಅಂತ ತಿಳ್ಕೊಂಡು ನಾವು ಅನ್ಕೊಳ್ತಾ ಇದೀವಿ. ಈ ಮುಖಾಂತರವಾಗಿ ಶರಣರ ಒಂದು ಜೀವನ ನಾವು ಆದರ್ಶವಾಗಿ ನೋಡಿದೀವಿ ಮತ್ತು ಅದೇ ಜೀವನದಂತೆ ನಾವು ಸಹಿತ ಬದುಕಬೇಕಂತ ಒಂದು ಸಂಕಲ್ಪವನ್ನ ಅವ್ರು ನಿಜಕ್ಕೂ ಒಂದು ಅನಾರೋಗ್ಯಕ್ಕೆ ತುತ್ತಾದಾಗ ಅವರು ಸಂಕಲ್ಪ ಮಾಡ್ಕೊಂಡಿದ್ರಂತೆ, ನಾನು ಆರೋಗ್ಯವಂತನಾದ್ರೆ ಖಂಡಿತವಾಗಿ ನಾನು ಅಪ್ಪಣ್ಣನವರ ಮತ್ತು ತಾಯಿ ಲಿಂಗಮ್ಮನವರ ಸೇವೆ ಮಾಡ್ತೀನಿ ಅಂತ ತಿಳ್ಕೊಂಡು ಅನ್ಕೊಂಡಿದ್ರಂತೆ. ಅದೇ ರೀತಿಯಾಗಿ ತಮ್ಮ ಹೊಲದಲ್ಲಿ ಸುಮಾರು ಒಂದು 50x50 ಸೈಜ್ ಜಾಗವನ್ನ ಮೀಸಲಿರಿಸಿ ಆ ಒಂದು ಗುರುವಿಗೆ ತಮ್ಮ ಒಂದು ಏನು ಕುಲದ ಗುರುಗಳಿದ್ದಾರೆ ಆ ಒಂದು ಮಹಾಶರಣರಿಗೆ ಯಾವುದೇ ರೀತಿಯ ಜಾತಿ ಮತ ಪಂಥ ಧರ್ಮಕ್ಕೆ ಸೀಮಿತವಾಗಿರ್ತಕ್ಕಂಥವರೆಲ್ಲ, ಅದನ್ನು ಮೀರಿದವರು ಆದರೂ ಸಹಿತ ಅವರ ವಂಶವೃಕ್ಷೆಯನ್ನ ಅರಳಿಸ್ಕೊಂಡು ಬಂದಿದ್ದಕ್ಕಾಗಿ ಆ ಕಾಯಕ ನಿರಂತರವಾಗಿ ನಡೆಸ್ಕೊಂಡು ಹೋಗ್ಬೇಕು, ಆ ಒಂದು ಕಾಯಕದ ಗುರುವನ್ನ ಸ್ಮರಿಸಬೇಕು ಅಂತಕ್ಕಂಥ ಒಂದು ಕಾರಣಕ್ಕೋಸ್ಕರವಾಗಿ ಇವತ್ತು ಒಂದು ಸುಂದರವಾಗಿರ್ತಕ್ಕಂಥ ವಚನ ಪುರುಷ ಕಟ್ಟೆಯನ್ನ ಇಲ್ಲಿ ಲೋಕಾರ್ಪಣೆಗೊಳಿಸಿದ್ದಾರೆ. ನಿಜಕ್ಕೂ ಸಹಿತ ದಂಪತಿಗಳ ಕಾರ್ಯ ಅಭಿನಂದನೀಯವಾಗಿರ್ತಕ್ಕಂಥದ್ದು. ನಾವೆಲ್ಲರೂ ಆಗಮಿಸಿದ್ರೆ ಜೊತೆಗೆ ನಮ್ಮ ಬಸವ ಕಲ್ಯಾಣದಿಂದ ಅಕ್ಕನಾಗಲಂಬಿಕ ಮಹಿಳಾ ಗಣದಿಂದ ಶರಣೆ ಶ್ರೀದೇವಿ ಅವರು, ಹಾಗೆ ಗಿರಿಜಾ ತಾಯಿಯವರು, ದಾನಮ್ಮನ ಬಳಗದಿಂದ ಶರಣೆ ಸುಮಿತ್ರ ತಾಯಿಯವರು, ಹಾಗೆ ಲಿಂಗಮ್ಮನ ಮಹಾಶಕ್ತಿ ಕೂಟದ ಅಧ್ಯಕ್ಷರಾಗಿರ್ತಕ್ಕಂಥ ಶರಣೆ ಸೋನಾಲಿ ಶಿವರಾಜ್ ನಿಲ್ಕಂಠಿ ಅವರು, ಅದೇ ರೀತಿಯಾಗಿ ನಮ್ಮ ನವಲಿಕ್ ಪಾಟೀಲ್ರು ಬಂದಿದ್ದಾರೆ. ಬಹಳ ವಿಶೇಷವಾಗಿ ಇವತ್ತು ಕಾರ್ಯಕ್ರಮವನ್ನು ಅವರು ನಡೆಸಿಕೊಟ್ಟರು ನಿರೂಪಣೆ. ಹಾಗೆ ಅವರ ಮನೆ ನಿಲ್ಕಂಠಿ ಪರಿವಾರದ ಕುಟುಂಬ ಸದಸ್ಯರು ನಮ್ಮ ಸಿದ್ದಣ್ಣ ಅಂಗರಿಗೆ ಅವರು ದಂಪತಿಗಳು ಆಗಮಿಸಿದ್ದಾರೆ. ಹೀಗೆ ಎಲ್ಲರೂ ಸಹಿತ ಆಗಮಿಸಿ ಈ ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ನೆರವೇರಿಸಿಕೊಟ್ಟಿದ್ದಾರೆ. ನಿಜಕ್ಕೂ ಸಹಿತ ನಾವೆಲ್ಲ ಕೊನೆ ಉಸಿರಿರುವವರೆಗೂ ಸಹಿತ ಶರಣ ಜೀವನವನ್ನ ಮಾಡಬೇಕು. ಹಾಗಾಗಿ ಇದು ಎಲ್ಲರಿಗೂ ಪ್ರೇರಣೆ. ಯಾರ್ಯಾರ ಹೊಲ ಇದೆ ಅವರೆಲ್ಲರೂ ಸಹಿತ ತಮ್ಮ ಶರಣರನ್ನ ಈ ರೀತಿಯಾಗಿರ್ತಕ್ಕಂಥ ವಚನ ಪುರುಷ ಕಟ್ಟೆಯನ್ನು ಕಟ್ಟಿಬಿಟ್ರೆ ಎಷ್ಟೋ ಜನ ಸ್ಮಶಾನದನ್ನ ಕಟ್ಟಿ ಅವರ ಒಂದು ಗದ್ದಿಗೆ ಸಂಪ್ರದಾಯ ಬೆಳೆಸ್ತಾರೆ. ಆದ್ರೆ ನಮ್ಮ ಗದ್ದಿಗೆ ಸಂಪ್ರದಾಯ ಬೆಳೆಸೋದ್ರಿಂದ ಏನು ಉಪಯೋಗ ಆಗಲ್ಲ. ಮಹಾತ್ಮರು ಅವರೆಂದೂ ಸಹಿತ ಸೂರ್ಯಕಾಲ ಚಂದ್ರ ಇರುವವರೆಗೂ ಸಹಿತ ಸತ್ಯವಾದ ಮಾತುಗಳನ್ನ ವಚನ ರೂಪದಲ್ಲಿ ಚೆಲ್ಲಬರೆದಿದ್ದಾರೆ. ಅದಕ್ಕಾಗಿ ಅವರ ಒಂದು ಸ್ಮಾರಕ ಮಾಡುವುದರ ಮುಖಾಂತರವಾಗಿ ಅವರ ತತ್ವವನ್ನು ಪ್ರಸರಿಸಬೇಕಂತಕ್ಕಂಥ ಸಂಕಲ್ಪ ಬಹಳ ಹಿರಿದಾಗಿರ್ತಕ್ಕಂಥದ್ದು. ನಿಜಕ್ಕೂ ಅನುಭವ ಮಂಟಪ ಇನ್ನೇನು 1.5-2 ವರ್ಷದಲ್ಲಿ
ಅದು ಉದ್ಘಾಟನೆ ಆಗ್ತಾ ಇದೆ. ಆ ಅನುಭವ ಮಂಟಪ ಉದ್ಘಾಟನೆ ಆಗ್ತಿದ್ರೆ 770 ಶರಣರು ಮತ್ತೆ ಪುನಃ ಬಂದಂಗೆ. ಹಾಗಾಗಿ ಈ ನಮ್ಮ ಕಲ್ಯಾಣಕ್ಕೆ ಪ್ರವೇಶ ಆಗ್ಬೇಕಾದ್ರೆ ಎಲ್ಲ ದಿಕ್ಕಿನಿಂದ ಏನು ಕಲ್ಯಾಣಕ್ಕೆ ಪ್ರವೇಶ ಆಗ್ಬೇಕಾದ್ರೆ 4 ದಿಕ್ಕುಗಳ ಏನು ದಾರಿ ಇದಾವೆ. ಆ ದಿಕ್ಕುಗಳಲ್ಲಿ ಅಲ್ಲೆಲ್ಲ ಶರಣರ ಒಂದು ಈ ರೀತಿ ವಚನ ಸ್ಮಾರಕಗಳು ಆಗೋದ್ರಿಂದ ಆ ಬರ್ತಕ್ಕಂಥವ್ರು ಆ ಶರಣರ ದರ್ಶನ ಮಾಡ್ಕೊಂಡು ಅನುಭವ ಮಂಟಪಕ್ಕೆ ಬರಬೇಕು ಅಂತಕ್ಕಂಥ ಏನು ಸಂಕಲ್ಪ, ಆ ಒಂದು ಸಂಕಲ್ಪ ಈಡೇರಿಸ್ತಾ ಇದ್ದಂತ ನಮ್ಮ ಮಲ್ಲಿಕಾರ್ಜುನ ಮತ್ತು ಪುಷ್ಪಾವತಿಯವರು ನಿಜಕ್ಕೂ ಸಹಿತ ಈ ದಿನ ಹೊಸ ವರ್ಷ ಅವರ ಇಡೀ ಜೀವನ ಈ ಹೊಸ ವರ್ಷದಂತೆ ಆಯುಷ್ಯ ಆರೋಗ್ಯದೊಂದಿಗೆ ಭಾಗ್ಯದೊಂದಿಗೆ ಸಾಗಲಿ ಅವರ ಜೀವನ, ಅವರ ಕುಟುಂಬ ವರ್ಗಕ್ಕೂ ಎಲ್ಲ ರೀತಿಯ ಯಶಸ್ಸು ಸಿಗಲಿ ಅಂತ ತಿಳಿದುಕೊಂಡು ತುಂಬ ಹೃದಯದಿಂದ ನಾವು ಶುಭವನ್ನು ಹಾರೈಸ್ತಾ ಇದ್ದೀವಿ. ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ. ಈಗ ಎಲ್ಲರೂ ನೀವು ನಮ್ಮ ಫೋಟೋ ಆಗುತ್ತೆ, ವಿಡಿಯೋ ಆಗ್ತದೆ. ನಾನು ಜೈ ಬಸವೇಶ್ವರ, ಜೈ ಜೈ ಬಸವ.